ಅವ್ನು ವೀಡಿಯೋ ಹಾಕ್ಬಿಟ್ರೆ ನಾನು ಹಾಕ್ಬೇಕೀಗ, ನಾನು ಹಾಕ್ಬೇಕು ಈ ಚಿಕ್ಕ ಮಕ್ಳು ಆಟ ಮಾಡ್ತಾರೆ ಗೊತ್ತಾ, ಆ ಥರ ಇವಾಗ ಈ ಥರ ನಾನು ವೀಡಿಯೋ ಮಾಡ್ತಾ ಇರೋದು ನನಗೊಂಥರ ಹಳೆ ವೈಬ್ ಸಿಗ್ತಾ ಇದೆ. ಯಾಕೆಂತಂದರೆ ಸ್ಟಾರ್ಟಿಂಗ್ ಯೂಟ್ಯೂಬ್ ಶುರು ಮಾಡಿದಾಗ ನಾನು ಹಿಂಗೆ ಕೂತ್ಕೊಂಡು ವೀಡಿಯೋ ಮಾಡ್ತಿದ್ದು ಆಯಿತಾ, ದೂರದಲ್ಲಿ ಇಷ್ಟು ದೂರ ಇಟ್ಬಿಟ್ಟು ಮಾಡ್ತಾಯಿದ್ದೆ. ಸೊ ಇವತ್ತಿನ ವೀಡಿಯೋ ಬಂದು ಯೂಟ್ಯೂಬಲ್ಲಿ ನೀವು ಪ್ರತಿದಿನ ವೀಡಿಯೋಸ್ಗಳು ಹಾಕಬೇಕಾ, ಒಂದೊಂದು ದಿನ ನೀವು ವೀಡಿಯೋಗಳನ್ನ ಹಾಕಿಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಏನಾದರೂ ಸಮಸ್ಯೆ ಆಗುತ್ತಾ, ಯೂಟ್ಯೂಬ್ ಏನಾದರೂ ನಿಮ್ಮದು ಗ್ರೋ ಆಗೋದು ಸ್ಟಾಪ್ ಮಾಡಿಬಿಡ್ತಾರಾ, ಏನು ಅದು ಇದು ಅನ್ನುವಂಥದ್ದನ್ನು ಇವತ್ತು ನಾನು ನಿಮಗೆ ತಿಳಿಸ್ತೀನಿ ಗೈಸ್. ಸೊ ಯೂಟ್ಯೂಬ್ನ ಯಾರೆಲ್ಲ ಮಾಡ್ತಾ ಇರ್ತೀರಾ, ಸೊ ಈ ಒಂದು ವಿಡಿಯೋ ಪೂರ್ತಿ ನೋಡಿ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ, ಮೊದಲನೇದಾಗಿ ಯೂಟ್ಯೂಬಲ್ಲಿ ಹಲವಾರು ಜನ ಹಲವಾರು ಥರ ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಾರೆ. ಕೆಲವು ಯೂಟ್ಯೂಬರ್ಸ್ಗಳು ವಾರಕ್ಕೊಂದು ಹಾಕ್ತಾರೆ, ಕೆಲವರು ತಿಂಗಳಿಗೊಂದು ಹಾಕ್ತಾರೆ, ಕೆಲವರು ಡೈಲಿ ಹಾಕ್ತಾರೆ, ಕೆಲವರಂತೂ ಅಲ್ಟ್ರಾ ಆ್ಯಕ್ಟಿವು ದಿನಕ್ಕೆ 2-3 ಹೊಡಿತಾರೆ ನನ್ನಂಥವ್ರು. ಸೊ ಸದ್ಯಕ್ಕೆ ಅಷ್ಟೇನು ಇಲ್ಲ, ಒಪ್ಕೋತೀನಿ, ಸ್ವಲ್ಪ ನಾನು ಬೇರೆದ್ರಲ್ಲಿ ಬ್ಯುಸಿಯಾಗಿದ್ದೀನಿ, ಅದಕ್ಕೋಸ್ಕರ ಅಂದರೆ ಮಾಡ್ತೀನಿ, ವಾಪಸ್ ಬರ್ತೀನಿ. ಹಂಗಂದ ತಕ್ಷಣ ಖುಷಿ ಆಗ್ಬಿಡ್ತಾರೆ ಏಟರ್ಸ್ಗಳು, ಕೆಲವ್ರು ಇರ್ತಾರಲ್ಲ ವೀಡಿಯೋ ಹಾಕಲ್ಲ ಅಂತ. ಸೊ ಹಾಕ್ತೀವಿ, ಹೇಳ್ತೀನಿ ಗೈಸ್. ಸೊ ನೋಡಿ, ಇಲ್ಲಿ ಯೂಟ್ಯೂಬಲ್ಲಿ ಏನು ಅಂತಂದರೆ ಫಸ್ಟು ನೀವು ಫ್ರೀ ಇದ್ದೀರಾ ಅಂತ ಫಸ್ಟು ನೋಡ್ಕೊಳ್ಳಿ ಆಯಿತಾ. ಸೊ ನೀವು ಫ್ರೀ ಇದ್ದೀರಾ ಅಂತಂದರೆ ನಾನು ಹೇಳುವಂಥದ್ದು, ಸೊ ನೀವು ವೀಡಿಯೋಗಳನ್ನ ಜಾಸ್ತಿ ಮಾಡಿ ಆಯಿತಾ. ಫ್ರೀ ಇಲ್ಲ ಅಂತಂದರೆ ಮಾತ್ರ ಅವಾಗವಾಗ ಒಂದೊಂದು ವಾರಕ್ಕೊಂದು, 2 ವಾರಕ್ಕೊಂದು, ತಿಂಗಳಿಗೊಂದು ಈ ಥರ ಹಾಕೋದಕ್ಕೆ ಪ್ರಯತ್ನ ಪಡಿ. ಆದಷ್ಟು ನೀವು ಇಲ್ಲಿ ವೀಡಿಯೋ ಹಾಕೋದಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ನೀವು ಪ್ರತಿದಿನ ಹಾಕಿದಷ್ಟು ನಿಮಗೆ ಒಳ್ಳೆಯದು. ಯಾಕೆ ಅಂತಂದರೆ ನೋಡಿ, ಯೂಟ್ಯೂಬಲ್ಲಿ ಏನು ಅಂಥದ್ದೇನು ಬದಲಾವಣೆ ಆಗೋಲ್ಲ. ನೀವು ಒಂದು 4-5 ತಿಂಗಳು ವೀಡಿಯೋ ಹಾಕಿಲ್ಲ ಅಂದರೂ ಏನು ಅಂಥದ್ದೇನು ಬದಲಾವಣೆ ಆಗೋಲ್ಲ. ಬಟ್ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ, ಯೂಟ್ಯೂಬಲ್ಲಿ ಎಷ್ಟೊಂದು ಜನ ಕ್ರಿಯೇಟರ್ಸ್ಗಳಿದ್ದಾರೆ ಆಯಿತಾ. ಸೊ ಯೂಟ್ಯೂಬ್ ನೀವು ಹಾಕಿಲ್ಲ ಅಂದರೂ ನಡೀತದೆ, ವರ್ಕೌಟ್ ಅವ್ರಿಗೇನು ಬೇಕಾಗಿಲ್ಲ, ಅವ್ರೇನು ತಲೆ ಕೆಡಿಸ್ಕೊಳ್ಳಲ್ಲ ಆಯಿತಾ. ಆದರೆ ನೀವು ತಲೆ ಕೆಡಿಸ್ಕೊಳ್ಳಿ. ಯಾಕೆ ತಲೆ ಕೆಡಿಸ್ಕೋಬೇಕು? ಯೂಟ್ಯೂಬಲ್ಲಿ ಏನು ಅಂತಂದರೆ ಕೆಲವೊಂದಷ್ಟು ಜನ ಯೂಟ್ಯೂಬರ್ಸ್ಗಳು ಕೆಲವರು ಓಪನಾಗಿ ಹೇಳ್ತೀನಿ ನಾನು, ಹೊಟ್ಟೆ ಕಿಚ್ಚನ್ನೇ ಪಡ್ತಾರೆ ಆಯಿತಾ. ಇವ್ನು ವೀಡಿಯೋ ಹಾಕ್ಬಿಟ್ರೆ ಅವ್ರಿಗೊಂಥರ ಹೊಟ್ಟೆ ಕಿಚ್ಚು, ಇವ್ನು ಹಾಕ್ಬಿಡ್ತಾನಲ್ಲಪ್ಪ ವೀಡಿಯೋ, ಹೆಂಗಾರು ಟೈಮ್ ಹಾಕ್ಬಿಡ್ತಾನಲ್ಲ. ಹೆಂಗೆ ಆಗ್ಬಿಟ್ಟದೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ನು ವೀಡಿಯೋ ಹಾಕ್ಬಿಟ್ರೆ ನಾನು ಹಾಕ್ಬೇಕೀಗ, ನಾನು ಹಾಕ್ಬೇಕು ಈ ಚಿಕ್ಕ ಮಕ್ಳು ಆಟ ಮಾಡ್ತಾರೆ ಗೊತ್ತಾ, ಆ ಥರ ಇವಾಗ ಅವ್ನು ಬೆಳೆದ್ಬಿಡ್ತಾನೆ, ನಾನು ಬೆಳಿಬೇಕು, ನಾನು ಹೋಗ್ಬೇಕು ಮುಂದಕ್ಕೆ, ಹಿಂಗೆ ಈ ಥರ ಜಮಾನ ಆಗಿರುವಂಥದ್ದು ಇದು ಆಯಿತಾ. ಯಾರೂ ಒಂದು ಏನು ನಾನು ನನಗೋಸ್ಕರ ಮಾಡಬೇಕು ಅಥವಾ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ಮಾಡಬೇಕು ಅನ್ನೋ ಮಾಡೋರಿಲ್ಲ ಇವಾಗ. ಓಕೆ, ಅವ್ನು ಬೆಳೆದ್ಬಿಡ್ತಾನೆ, ಅವ್ನು ಮುಂದಕ್ಕೆ ಕೊಂಡಾಯ್ತಾನೆ, ಅವನು ವಾಪಸ್ ಹಾಕಬೇಕು, ಅವ್ನು ಹಾಕಿದ ತಕ್ಷಣ ನಾನು ಹಾಕ್ಬಿಡ್ಬೇಕು ಅಂತ. ಸೊ ಹಾಗಾಗಿ ಅದು ಹಿಂಗಾದರೂ ಇರಲಿ. ಬಟ್ ನಾನು ಹೇಳುವಂಥದ್ದು, ನೀವು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಫ್ರೀ ಇದ್ದರೆ ವೀಡಿಯೋಗಳನ್ನ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ. ಓಕೆ, ನಿಮ್ಗೆ ಅಪ್ಲೋಡ್ ಮಾಡಿದಷ್ಟು ನಿಮಗೆ ಒಳ್ಳೆಯದು. ಇನ್ ಕೇಸ್ ಫ್ರೀ ಇಲ್ಲ ಅಂತಂದರೆ 2 ದಿನಕ್ಕೊಂದು, 3 ದಿನಕ್ಕೊಂದು, 4 ದಿನಕ್ಕೊಂದು ಈ ಥರ. ಓಕೆ, ಸೊ ನಿಮ್ಮ ಇಷ್ಟ ಅದು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಾನು ಆವಾಗಲೇ ಹೇಳ್ದಂಗೆ ನೀವು ಪ್ರತಿದಿನ ಹಾಕಲೇಬೇಕು ಅಂತ ಯೂಟ್ಯೂಬಲ್ಲಿ ಏನು ರೂಲ್ಸ್ ಇಲ್ಲ, ತಿಂಗಳು ಒಂದು ಹಾಕಬೇಕು ಅಂತಲೂ ಇಲ್ಲ, ಅವರು ಎಲ್ಲೂ ರೂಲ್ಸೇ ಹೇಳಿಲ್ಲ, ಈ ಥರ ಹಾಕ್ಲೇಬೇಕು ನೀವು ವೀಡಿಯೋ ಅಂತ. ಹಾಕೋದು ಬೆಳೆಯೋದು ಎಲ್ಲ ನಮ್ಮ ಮೇಲೆ ನಿಂತಿರುತ್ತೆ. ಸೊ ಹಾಗಾಗಿ ಎಫರ್ಟ್ಸ್ ಹಾಕಿದ್ರೆ ಬೆಳಿತೀರಾ ಅನ್ನೋದು ನನ್ನ ಒಂದು ನಂಬಿಕೆ. ಅದಕ್ಕೋಸ್ಕರ ನಾನು ವೀಡಿಯೋ ಹಾಕಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ನನ್ನ ಡಿಸಿಷನ್. ನಿಮ್ಮದೇನು, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಎಷ್ಟು ದಿನಕ್ಕೆ ವೀಡಿಯೋ ಹಾಕ್ತೀರಾ, ನಿಮ್ಮದೇನು ಪ್ಲ್ಯಾನು ಕಮೆಂಟ್ ಹಾಕಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅದೇ ತನಕ ಲವ್ ಯು ಆಲ್, ಬೈ ಬೈ ಗೈಸ್.